ಹಲೋ ಹಾಯ್ ನಮಸ್ಕಾರ. ನಾನು ಮಾತಾಡ್ತಾ ಇರೋದು ಮಂಜುನಾಥ್. ಈ ದಿನ ನಾವು ಆಂಜನೇಯ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಶೇಷತೆ ಏನು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನಾನು ಕೊಡ್ತೀನಿ, ಬನ್ನಿ. ಇವಾಗ ತಾನೇ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಫುಲ್ ವೀಕ್ಷಣೆ ಮಾಡಿ ಇಲ್ಲಿ ಸ್ಥಳ ಪುರಾಣಗಳು ಮತ್ತು ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳೋಣ. ಇಲ್ಲಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಹಾಗೆ ಸ್ಟ್ರೈಟ್ ಹೋದರೆ ಕೂರ್ಮಗಿರಿ ಅಂತಾರೆ ಇದನ್ನು ಆಂಧ್ರಾಯಣ ಬೆಟ್ಟ ಅಂತಾರೆ. ನೋಡಿ, ಇಲ್ಲಿ ಆಮೆ ಕಾಣಿಸ್ತಾ ಇದೆಯಲ್ಲ, ಇದು ಕೂರ್ಮಗಿರಿ ಹೆಸರು ಬರೋಕ್ಕೆ ಕಾರಣ ಈ ಆಮೆ ಆಕಾರದಲ್ಲಿ ಬೆಟ್ಟ ಇದೆ, ಅದಕ್ಕೋಸ್ಕರ ಕೂರ್ಮಗಿರಿ ಅಂತ ಕರೀತಾರೆ. ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ. ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಅಂತ ದೇವಸ್ಥಾನ ಕೆಳಗಡೆ ಇರೋದು. ಈ ಒಳಗಡೆ ದೇವರಿದ್ದಾರೆ, ತುಂಬ ಚೆನ್ನಾಗಿದೆ ಅಲಂಕಾರ ಮತ್ತು ದೇವರುಗಳು, ತುಂಬ ಸತ್ಯವಾದಂಥದ್ದು ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ತುಂಬ ವಿಶೇಷತೆ ಇದೆ. ಈ ವಿಶೇಷತೆಯನ್ನು ಅರ್ಚಕರ ಹತ್ರ ಕೇಳಿಬಿಟ್ಟು ಮುಂದಿನ ಮಾಹಿತಿ ನಾವು ತಗೊಳ್ಳೋಣ. ಅರ್ಚಕರು ಇವಾಗ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಆದಿನಾರಾಯಣಂ ದೇವಂ ಶ್ರೀ ಕೂರ್ಮಾದ್ರಿ ಜವಾಸನಂ ಭಕ್ತಾಭೀಷ್ಟ ಪ್ರದಂ ವಂದೇ ಕೂರ್ಮ ಯೋಗೇಶ ವಂದಿತಂ. ಶ್ರೀ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟ ಇದು. ಇದಕ್ಕೆ ಕೂರ್ಮಗಿರಿ ಅಂತ ಹೆಸರು. ಕೂರ್ಮ ಅಂದರೆ ಆಮೆ. ಆ ಆಮೆ ಯಾವ ತರ ಆಕಾರದಲ್ಲಿರುತ್ತೋ ಈ ಬೆಟ್ಟವು ಅದೇ ಆಕಾರದಲ್ಲಿದೆ. ಇಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಕೂರ್ಮ ಮಹಾಮುನಿ ಅನ್ನೋ ಮಹರ್ಷಿ ತಪಸ್ಸನ್ನು ಮಾಡಿ ಅವರು ಸಾವಿರಾರು ವರ್ಷಗಳು ತಪಸ್ಸನ್ನು ಆಚರಿಸಿದ್ದಾರೆ ಈ ಬೆಟ್ಟದ ಮೇಲೆ. ಅದೇ ಪ್ರಕಾರವಾಗಿ ಅವರು ತಪಸ್ಸಿಗೆ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯು ಪ್ರಸನ್ನನಾಗಿ ಮಾಘ ಮಾಸ 3ನೇ ಭಾನುವಾರ ಆ ಕೂರ್ಮ ಮಹಾಮುನಿಗೆ ತಪಸ್ಸು ಮಾಡಿದ್ದಕ್ಕೆ ಪ್ರತ್ಯಕ್ಷವಾಗಿದ್ದಾರೆ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ. ನೀವು ಈ ಬೆಟ್ಟ ಹತ್ತಿದರೆ ಬೆಟ್ಟದ ಮೇಲೆ ಗುಹೆಯಲ್ಲಿ ಆಕಾರವಿಲ್ಲದ ರೂಪ ಅಂದ್ರೆ ನಿರಾಕಾರವಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಉದ್ಭವವಾಗಿದ್ದಾರೆ. ಅದೇ ಪ್ರಕಾರ ಕೂರ್ಮ ಮಹಾಮುನಿಗೆ ಮಾಘ ಮಾಸ 3ನೇ ಭಾನುವಾರ ಪ್ರತ್ಯಕ್ಷವಾಗಿ ನಾನು ಲೋಕ ಕಲ್ಯಾಣಾರ್ಥವಾಗಿ ಈ ಗಿರಿಯ ಮೇಲೆ ನಿಲಯನಾಗಿರ್ತೀನಿ, ಅಂದರೆ ಬಂದಿರೋ ಭಕ್ತಾದಿಗಳಿಗೆ ಮನೋಭೀಷ್ಟಗಳೆಲ್ಲ ನೆರವೇರಿಸೋದಕ್ಕೆ ನಾನು ಇಲ್ಲಿ ನಿಲಯನಾಗಿರ್ತೀನಿ. ಯಾರಿಗೆ ಮನೆಯಲ್ಲಿ ತೊಂದರೆ ಇದೆಯೋ, ಇಲ್ಲ ಜಮೀನು ವ್ಯವಹಾರಗಳಲ್ಲಿ ತೊಂದರೆ ಇದೆಯೋ, ರಾಜಕೀಯವಾಗಿ ಯಾವುದೇ ತೊಂದರೆ ಇದೆಯೋ, ಅವರಿಗೆಲ್ಲ ಕೂಡ ನಾನು ಅವರ ಒಂದು ಮನೋಭಾವನೆಗಳನ್ನು ನೆರವೇರಿಸ್ತಾ ಬರ್ತೀನಿ. ನನ್ನನ್ನು ಯಾರು ದರ್ಶನ ಮಾಡ್ತಾರೋ ಅದಕ್ಕೆ ನೋಡಿ, ನೀವು ಎಲ್ಲ ಬೆಟ್ಟಗಳಿಗೂ ಕೂಡ ನಂದಿ ಬೆಟ್ಟ, ನಮಗೆ ನಂದಿ ಬೆಟ್ಟದ ಮೇಲೆ ಕಾರು ವೆಹಿಕಲ್ಸ್ ಎಲ್ಲ ಹೋಗುತ್ತೆ, ತಿರುಪತಿ ಬೆಟ್ಟಕ್ಕೆ ವೆಹಿಕಲ್ಸ್ ಹೋಗುತ್ತೆ. ಆದರೆ ಈ ಎಲ್ಲೋಡು ಆದಿನಾರಾಯಣ ನೋಡಬೇಕು ಅಂದ್ರೆ ನಡ್ಕೊಂಡೇ ಹೋಗಬೇಕು. ಸೋಪಾನ ಮಾರ್ಗ ವಿಹಿತಂ ನಿಜ ಭಕ್ತ ವೃಂದೈಹಿ. ಯಾರು ಸೋಪಾನ ಮಾರ್ಗ ಅಂದ್ರೆ ಮೆಟ್ಟಲನ್ನು ಹತ್ತುಕೊಂಡು ಬರ್ತಾರೋ ಅವರು ನಿಜವಾದ ಭಕ್ತರು, ನನಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಸುಪ್ರಭಾತದಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ಅವರ ತದನಂತರ ಕೃಷ್ಣಾವಧೂತರು ಅಂತ ಅವಧೂತರು ಇದೇ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಈ 2 ಬೆಟ್ಟಗಳ ನಡುವೆ, ಅಂದ್ರೆ ಇಲ್ಲಿ ಒಂದು ದೇವರ ಕುಂಟೆ ಅಂತ ಇದೆ, ಆ ಕುಂಟೆ ಹತ್ರ ವಿಶ್ರಾಂತಿಗಾಗಿ ಮಧ್ಯಾಹ್ನ ಹೊತ್ತಲ್ಲಿ ನಿದ್ರೆ ಮಾಡ್ತಾ ಇದ್ದರೆ ಅವರಿಗೆ ಸ್ವಪ್ನದಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಾಣಿಸಿಕೊಂಡು, ನಾನು ಈ ಬೆಟ್ಟದ ಮೇಲೆ ನಿಲಯನಾಗಿದ್ದೀನಿ, ನೀನು ಬಂದು ಇದನ್ನು ಹೊರಗಡೆ ತೆಗಿ ಅಂತ ಹೇಳಿದರೆ, ಆವಾಗ ಕೃಷ್ಣಾವಧೂತರು ಸ್ವಪ್ನದಿಂದ ಎಚ್ಚೆತ್ತುಕೊಂಡು ಮುಳ್ಳು ಕಲ್ಲು ಇದೆಲ್ಲ ಛೇದಿಸಿಕೊಂಡು ಹೋಗಿ ಆ ಗುಹೆಯಲ್ಲಿ ನೋಡಿದರೆ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದಿವ್ಯ ಮೂರ್ತಿಯನ್ನು ನೋಡಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಏನಂತ ಪ್ರಾರ್ಥನೆ ಮಾಡಿದ್ದಾರೆ ಎಂದರೆ,
ಓಂ ಶ್ರೀ ಆದಿನಾರಾಯಣ ಲೋಕ ರಕ್ಷಾಪ ನಾರಾಯಣ ದುಃಖ ಸಂತ್ರಾಣ ಪಾರೇಣ ಭಕ್ತೈಕ ರಕ್ಷಾಮಣಿ ದೀನ ಚಿಂತಾಮಣಿ ದೇವತಾನೇಕ ಸುಶ್ಲೋಕ ಚಾರಿತ್ರ ನೀಲೋತ್ಪಲ ಶ್ಯಾಮಗಾತ್ರ ಮಿತ್ರೇಂದ್ರ ನೇತ್ರ ಪವಿತ್ರ ಸುಮಿತ್ರಾಲ ಸದ್ದೇವ ಭೂಷೋಜ್ವಲಾಂಗ ಶುಭಾಂಗಾವರಾಂಗ ಲೋಕತ್ರಯಾಂತರಂಗ ಸುರಾರಿ ಪ್ರವಂಗ ಅನಂಗಾರಿ ಸಂದೇವ್ಯ ದಿವ್ಯ ಸ್ವಭಾವ ಪ್ರಭಾವ ಪ್ರಭೋ ದೇವ ದೇವ ನಿರಾಕಾರ ಸಾಕಾರ ಓಂಕಾರ ರೂಪ ಮಹಾಜ್ಞಾನ ದೀಪ ಪ್ರತಾಪ ಪ್ರಭೋ ಕೂರ್ಮ ಶೈಲಾಗ್ರವಾಸ ಹರೇ ವಾಸುದೇವ ಅನಂತ ಮುಕುಂದ ಮುರಾರೇ ನಮಸ್ತೆ 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 ನಮಃ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ಕೂಡ ಮಾಘ ಮಾಸ 3ನೇ ಭಾನುವಾರ ಈ ಸ್ವಾಮಿಯನ್ನು ನೋಡಿದ್ದಾರೆ. ಆದ್ದರಿಂದ ಪ್ರತಿ ವರ್ಷವೂ ಕೂಡ ಮಾಘ ಮಾಸ 3ನೇ ಭಾನುವಾರದಂದು ಇಲ್ಲಿ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವವನ್ನು ಸರ್ಕಾರದ ವತಿಯಿಂದ ನಡೆಸ್ತಾರೆ. ಈ ಪ್ರಕಾರ ಎಲ್ಲರ ಮನೋಭೀಷ್ಟಗಳನ್ನು ನೆರವೇರಿಸ್ತಾ ಇದ್ದರೆ ನಮಗೆ ಮೈಸೂರು ರಾಜ್ಯವನ್ನು ಪರಿಪಾಲನೆ ಮಾಡುವಂತಹ ಟಿಪ್ಪು ಸುಲ್ತಾನ್ ರವರು ಇದೇ ದಾರಿಯಲ್ಲಿ ನವಾಬರ ಮೇಲೆ ದಂಡೆತ್ತಿ ಹೋಗಿ ಪೆನಗೊಂಡದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದರೆ ಮಾಡೋದಕ್ಕಾಗಿ ಇದೇ ದಾರಿಯಲ್ಲಿ ಕುದುರೆಯ ಮೇಲೆ ಹೋಗ್ತಾರೆ. ಇಲ್ಲಿ ಅರ್ಚಕರು ಕೂತ್ಕೊಂಡಿರೋದು ನೋಡಿ ಏನು ಸ್ವಾಮಿ ಇಲ್ಲಿ ವೈಭವ ಅಂತ ಕೇಳಿದರೆ ಇಲ್ಲಿ ಲಕ್ಷ್ಮೀ ಆದಿನಾರಾಯಣ್ ನಿಲಯನಾಗಿದ್ದಾರೆ, ಅವರ ಮನೋಭೀಷ್ಟಗಳನ್ನು ನೆರವೇರಿಸ್ತಾರೆ. ಅಂದರೆ ಟಿಪ್ಪು ಸುಲ್ತಾನ್ ರವರು ರಣಬೈರೇಗೌಡ, ದೊಡ್ಡರನೇ ಬೈರೇಗೌಡ, ಚಿಕ್ಕರನೇ ರನೇ ಬೈರೇಗೌಡ ಅಂತ ಅವರು ಪಾಳೆಗಾರರ ಕಾಲದಲ್ಲಿ ಆ ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಪೆನಗೊಂಡ ನವಾಬರ ಮೇಲೆ ಯುದ್ಧವನ್ನು ಜಯವನ್ನು ಗಳಿಸಿ ಈ ಸ್ವಾಮಿಗೆ ಮಾನ್ಯವನ್ನು ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ರವರು ಮೈಸೂರು ರಾಜ್ಯ ಕಾಲದಲ್ಲಿ. ಈ ಪ್ರಕಾರ ಅನೇಕ ಭಕ್ತಾದಿಗಳಿಗೆ ಅವರ ಮನೋಭೀಷ್ಟಗಳನ್ನು ನೆರವೇರಿಸ್ತಾರೆ. ಅದೇ ಪ್ರಕಾರ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಪಂಚನಾರಾಯಣ ಕ್ಷೇತ್ರಗಳು ಅನ್ನೋ ಮಹತ್ಯ ನಮ್ಮ ಕೋಲಾರ ಜಿಲ್ಲೆ ಅಂದ್ರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಮೊಟ್ಟ ಮೊದಲನೇ. ಎಲ್ಲೋಡು ಆದಿನಾರಾಯಣ, ಕೈವಾರ ಚಿಂತಾಮಣಿ ಹತ್ರ ಇರೋ ಕೈವಾರ ಅಮರ ನಾರಾಯಣ, ಅದೇ ಪ್ರಕಾರ ದೇವನಹಳ್ಳಿ ಹತ್ರ ಬೂದಿಗೆರೆಯಲ್ಲಿ ದೇಶನಾರಾಯಣ, ಮೇಲುಕೋಟೆ ಚೆಲುವನಾರಾಯಣ, ಗದುಗಿನ ವೀರನಾರಾಯಣ. ಈ ಪಂಚನಾರಾಯಣ ಕ್ಷೇತ್ರಗಳು ಯಾರು ಏಕಕಾಲದಲ್ಲಿ ದರ್ಶನ ಮಾಡ್ತಾರೋ ಪುನರ್ಜನ್ಮನ ವಿದ್ಯತೆ, ಅಂದರೆ ಅವರಿಗೆ ಮುಂದಿನ ಜನ್ಮವನ್ನು ದೇವರ ಸಾನ್ನಿಧ್ಯದಲ್ಲಿ ನೆರವೇರಿಸ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ಈ ಪ್ರಕಾರ ಅನೇಕ ಮಂದಿ ಭಕ್ತಾದಿಗಳಿಗೆ ಈ ಪಂಚನಾರಾಯಣ ಕ್ಷೇತ್ರಗಳ ಮಹಿಮೆಯನ್ನು ತಿಳಿಸುತ್ತಾ ಈ ಪ್ರಕಾರ ಈ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯನ್ನು ಯಾರು ದರ್ಶನ ಮಾಡುತ್ತಾರೋ, ಯಾರು ಅರ್ಚಿಸುತ್ತಾರೋ ಅವರ ಮನೋಭೀಷ್ಟಗಳೆಲ್ಲ ನೆರವೇರಿಸುತ್ತೆ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಹರಿ ಓಂ. ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಬರ್ತಾ ರೈಟ್ ಸೈಡ್ ಇದೆಯಲ್ಲ, ಇದು ಪ್ರಸಾದ ಕೊಡೋ ಕೌಂಟ್ರು. ಭಾನುವಾರ ಮಾತ್ರ ಇಲ್ಲಿ ಜನರು ಜಾಸ್ತಿ ಇರ್ತಾರೆ. ಭಾನುವಾರ ಟೈಮಲ್ಲಿ ಪ್ರಸಾದ ಕೊಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಎಲ್ಲ. ಇಲ್ಲಿ ಫಸ್ಟ್ ಮೆಟ್ಲತ್ತೋ ಪ್ಲೇಸಲ್ಲಿ ನಮ್ಮ ಅಭಯ ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ, ನಮ್ಮ ಹನುಮ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿದ್ದಾರೆ. ಇನ್ನು ಮುಂದೆಗೆಲ್ಲ ನೋಡಿದ್ರೆ ಇಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀವಲ್ಲ, ಈ ಪ್ಲೇಸಿಂದ ಮೆಟ್ಲು ಆರಂಭವಾಗುತ್ತದೆ. ಇಲ್ಲಿ ಬೆಟ್ಟ ಹತ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಬಂದರೆ ಒಂದು ವ್ಯೂ ಪಾಯಿಂಟ್ ಇದೆ. ಇದು ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ. NH7 ಬಾಗೇಪಲ್ಲಿಯಿಂದ ಟರ್ನ್ ಮಾಡ್ಕೊಂಬರ್ಬೇಕು. ಮತ್ತು ಹಿಂದೂಪುರದಿಂದ ಒಂದು 30 ಕಿಲೋಮೀಟರ್, ಲೇಪಾಕ್ಷಿಯಿಂದ ಒಂದು 15 ಕಿಲೋಮೀಟ್ರ್ ದೂರ ಇರ್ತದೆ. ಇದು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರುವಂಥ ಪ್ಲೇಸು. ನೋಡಿ ಇಲ್ಲೆಲ್ಲ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಯಾಕಂದರೆ ಗಿಡಗಳು ತುಂಬ ಸ್ವಲ್ಪ ಹೈಟ್ ಬೆಳೆದ್ಬಿಟ್ಟಿದೆ. ಮಳೆಗಾಲ ಆದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಮಳೆಗಾಲ ನೋಡೋಕ್ಕಾಗಲ್ಲ, ಅಷ್ಟು ಒಂದು ಪ್ರಕೃತಿ ಸೌಂದರ್ಯ. ಮತ್ತು ಆ ವ್ಯೂ ಪಾಯಿಂಟ್ ಆಗೋದ್ಮೇಲೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನಾಗದೇವರಿದ್ದಾರೆ. ಈ ನಾಗರಕಲ್ಲನ್ನು ನಾವು ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಮನಸ್ಸಲ್ಲಿ ಆಗೋವೆಲ್ಲ ಆಗ್ತವೆ ಅಂತ ಇಲ್ಲಿ ಜನರ ನಂಬಿಕೆ. ಇನ್ನೇನು ದೇವಸ್ಥಾನ ಹತ್ರ ಬಂದುಬಿಟ್ವೆ ನಾವು. ಇವಾಗ ಈ ಸ್ಟೆಪ್ಪು ಟರ್ನಿಂಗ್ ಮಾಡ್ಕೊಂಡು, ಈ ಮೆಟ್ಲು ಟರ್ನಿಂಗ್ ಮಾಡ್ಕೊಂಡು ಟರ್ನ್ ಆದರೆ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಇದೇ ದೇವಸ್ಥಾನ, ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇದೇ ಬೆಟ್ಟ ಒಳಗಡೆ ಸ್ವಯಂಭೂವಾಗಿ ಸ್ವಾಮಿ ನೆಲೆಸಿರೋ ಒಂದು ಸ್ಥಳ. ಕೆಳಗಡೆ ಅರ್ಚಕರು ಹೇಳಿದ್ರಲ್ಲ, ಆ ಸ್ಥಳ ಇವಾಗ ನಾನು ನೋಡಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಮೆಟ್ಲು ಕಾಣಿಸೋದಿಲ್ಲ, ಲೆಫ್ಟಿಗೆ ಒಂದು ದಾರಿ ಕಾಣಿಸ್ತದೆ. ಈ ಲೆಫ್ಟಲ್ಲಿ ನಾವು ಹೋದ್ಮೇಲೆ ಇದು ಬೆಟ್ಟ ಮೇಲೆ ಹೋಗ್ತದೆ, ತುದಿಯಲ್ಲಿ ಹೋಗ್ತದೆ. ಮತ್ತು ನಾವು ಒಳಗಡೆ ಹೋಗ್ಬೇಕಂದ್ರೆ, ಸ್ವಾಮಿ ದರ್ಶನ ಮಾಡಬೇಕಂದ್ರೆ ನಾವು ಹಿಂಗೆ ಹೋಗಬೇಕು. ಈ ದಾರಿ ಮುಖಾಂತರ ನಾವು ಒಳಗಡೆ ಹೋಗ್ಬಿಟ್ಟು ಸ್ವಾಮಿನವ್ರನ್ನ ದರ್ಶನ ಮಾಡ್ಕೋಬೇಕು. ಇದು ಕೆಳಗಡೆ ಹಿಂಗೆ ಕಾರಿಡಾರ್ ಇದೆಯಲ್ಲ, ಇಲ್ಲಿ ವಿಶ್ರಾಂತಿಗೆ ದೇವ್ರನ್ನ ನಾವು ನೋಡ್ಕೊಂಡು ಬಂದಮೇಲೆ ಕೂತ್ಕೊಳ್ಳೋಕ್ಕೆ ಒಂದು ನೆಮ್ಮದಿಯಾದ ಒಂದು ಸ್ಥಳ. ಮತ್ತು ಇಲ್ಲಿ ದೇವರು, ಇದ್ರ ಹಿಂದ್ಗಡೆ ದೇವರು, ಇಲ್ಲಿ ಜನರು ಮುಗಿದ್ಕೊತಾ ಇರ್ತಾರೆ. ಮತ್ತು ಇಲ್ಲಿ ಬಂದರೆ ನಾಗರಕಲ್ಲಿದೆ. ಈ ನಾಗರಕಲ್ಲಕ್ಕೆ ನೋಡೋಕ್ಕೆ ಭಗವಂತ ಸಾಷ್ಟಾಂಗ ಇದ್ದಂಗೆ ಕಾಣಿಸ್ತದೆ, ಅಷ್ಟು ಸೌಂದರ್ಯವಾಗಿದೆ ನಾಗರಕಲ್ಲು. ಮತ್ತು ಮುಂದೆ ಹೋಗೋಣ. ಇವಾಗ ಹಿಂಗೆ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಟರ್ನ್ ಆಗಬೇಕು ನಾವು. ಲೆಫ್ಟ್ ಟರ್ನ್ ಆದಮೇಲೆ ಇವಾಗ ನಮಗೆ ಕಾಣಿಸುತ್ತಲ್ಲ, ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಶ್ರೀ ಆದಿನಾರಾಯಣ ಸ್ವಾಮಿ ದರ್ಶನವಾಗುತ್ತೆ. ಇದೇ ಸ್ವಾಮಿಯವರು ಮೇಲ್ಗಡೆ ಕೂರ್ಮಗಿರಿ ಪರ್ವತದ ಮೇಲೆ ಇರುವಂಥ ಮೂಲ ವಿಗ್ರಹ. ಇಲ್ಲಿ ಸ್ವಾಮಿಯವರಿಗೆ ಅತಿ ಭಕ್ತಾದಿಗಳು ಹೆಚ್ಚಾಗಿ ಬರೋದು ಭಾನುವಾರ. ಇಲ್ಲಿ ಭಾನುವಾರ ಪೂಜೆ ಎಲ್ಲ ನಡೀತದೆ, ಸ್ವಾಮಿಯವರು ಇರ್ತಾರೆ. ಇಲ್ಲಿ ಸ್ವಾಮಿಯವ್ರನ್ನ ನಾವು ನೋಡಬೇಕಂದ್ರೆ ಇಲ್ಲಿ ಸ್ವಾಮಿ ಕಾಣಿಸ್ತಿದಾರಲ್ಲ, ಇದು ಮೂಲ ವಿಗ್ರಹ. ಇದೇ ಕೂರ್ಮಗಿರಿಯಲ್ಲಿ ಇರುವ ಬೆಟ್ಟದ ಮೇಲೆ ವಿಗ್ರಹ. ಇಲ್ಲಿ ವಿಷ್ಣುವಿನ ಅವತಾರಗಳು ಎಷ್ಟು ಅಂತ ಒಂದು ಅಲಂಕೃತವಾಗಿ ಬಿಡಿಸಿದ್ದಾರೆ. ಮಹಾವಿಷ್ಣುವಿನ ಮಹಾಭಾರತದಲ್ಲಿ ಕಾಣಿಸಿರೋ ಹಾಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ವ್ಯೂ ಪಾಯಿಂಟ್, ಇದು ತುಂಬ ಚೆನ್ನಾಗಿದೆ ಈ ಟೆಂಪಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.